ಶ್ರೀಮದ್ ಭಾಗವತಂ 4ನೇ ಸ್ಕಂದ ಭಾಗ 1. ಅಧ್ಯಾಯ 1. ಮನುಪುತ್ರಿಯರ ವಂಶಾವಳಿ. ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳಿದರು, ಸ್ವಯಂಭುವ ಮನು ತನ್ನ ಪತ್ನಿ ಶತರೂಪೆಯಿಂದ 3 ಹೆಣ್ಣು ಮಕ್ಕಳನ್ನು ಪಡೆದನು. ಅವರ ಹೆಸರುಗಳು ಅಕೂತಿ, ದೇವಹೂತಿ, ಪ್ರಸೂತಿ. ಅಕೂತಿಗೆ 2 ಸಹೋದರರಿದ್ದರು. ಅವರಿದ್ದರೂ ಕೂಡ ರಾಜನಾದ ಸ್ವಯಂಭುವ ಮನು ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ನನ್ನ ಮಗನಂತೆ ಸಾಕುವುದಕ್ಕಾಗಿ ಹಿಂದಕ್ಕೆ ಕೊಡಬೇಕು ಎಂಬ ನಿಯಮವನ್ನು ಹಾಕಿ ಅವಳನ್ನು ರುಚಿ ಎಂಬ ಪ್ರಜಾಪತಿಗೆ ಒಪ್ಪಿಸಿದನು. ತನ್ನ ಪತ್ನಿ ಶತರೂಪೆಯೊಡನೆ ಚರ್ಚಿಸಿ ಅವಳ ಸಲಹೆಯಂತೆ ಮನು ಹೀಗೆ ಮಾಡಿದನು. ಅತ್ಯಂತ ಬ್ರಹ್ಮವರ್ಚಸ್ವಿಯಾಗಿದ್ದ ಹಾಗೂ ಒಬ್ಬ ಪ್ರಜಾಪತಿಯಾಗಿ ನಿಯುಕ್ತನಾಗಿದ್ದ ರುಚಿಯು ತನ್ನ ಪತ್ನಿ ಅಕೂತಿಯಲ್ಲಿ ಒಬ್ಬ ಮಗನನ್ನು ಒಬ್ಬ ಮಗಳನ್ನು ಪಡೆದನು. ಅಕೂತಿಗೆ ಜನಿಸಿದ 2 ಮಕ್ಕಳಲ್ಲಿ ಗಂಡು ಮಗು ಸಾಕ್ಷಾತ್ ದೇವೋತ್ತಮ ಪರಮಪುರುಷನ ಅವತಾರ. ವಿಷ್ಣುವಿನ ಮತ್ತೊಂದು ನಾಮವಾದ ಯಜ್ಞ ಎಂಬುದು ಅವನ ಹೆಸರು. ಹೆಣ್ಣು ಮಗು ಐಶ್ವರ್ಯ ದೇವತೆಯು ವಿಷ್ಣುವಿನ ಶಾಶ್ವತ ಸಹಚಾರಿಣಿಯೂ ಆದ ಲಕ್ಷ್ಮಿಯ ಅವತಾರ. ಸ್ವಯಂಭುವ ಮನುವು ಯಜ್ಞನೆಂಬ ಹೆಸರನ್ನು ಪಡೆದ ಆ ಸುಂದರ ಬಾಲಕನನ್ನು ಬಹಳ ಸಂತೋಷದಿಂದ ಮನೆಗೆ ಕರೆತಂದನು. ಅವನ ಅಳಿಯ ರುಚಿಯು ತನ್ನ ಮಗಳಾದ ದಕ್ಷಿಣೆಯನ್ನು ತನ್ನೊಡನೆ ಇರಿಸಿಕೊಂಡನು. ಸ್ವಯಂಭುವ ಮನುವು ಯಜ್ಞನೆಂಬ ಹೆಸರನ್ನು ಪಡೆದ ಆ ಸುಂದರ ಬಾಲಕನನ್ನು ಬಹಳ ಸಂತೋಷದಿಂದ ಮನೆಗೆ ಕರೆತಂದನು. ಅವನ ಅಳಿಯ ರುಚಿಯು ತನ್ನ ಮಗಳಾದ ದಕ್ಷಿಣೆಯನ್ನು ತನ್ನೊಡನೆ ಇರಿಸಿಕೊಂಡನು. ಯಜ್ಞಗಳ ವಿಧಿವತ್ತಾದ ಆಚರಣೆಯ ಸಲುವಾಗಿ ಪ್ರಭುವಾದ ಭಗವಂತನು ದೇವೋತ್ತಮ ಪರಮಪುರುಷನೇ ತನ್ನ ಪತಿಯಾಗಬೇಕೆಂದು ಉತ್ಸಾಹಗಳಾಗಿದ್ದ ದಕ್ಷಿಣಾದೇವಿಯನ್ನು ಮದುವೆಯಾದನು. ಈ ಪತ್ನಿಯಲ್ಲಿ ಭಗವಂತನು ಅತ್ಯಂತ ಸಂತೋಷದಿಂದ 12 ಮಕ್ಕಳನ್ನು ಪಡೆದನು. ಯಜ್ಞ ಮತ್ತು ದಕ್ಷಿಣೆಯರಿಗೆ ಜನಿಸಿದ 12 ಜನ ಪುತ್ರರಿಗೆ ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವಹ್ನ, ಸುದೇಹ, ರೋಚನ ಎಂದು ಹೆಸರುಗಳನ್ನಿಟ್ಟರು. ಸ್ವಯಂಭುವ ಮನ್ವಂತರದಲ್ಲಿ ಈ ಮಕ್ಕಳೆಲ್ಲ ಸಾಮೂಹಿಕವಾಗಿ ತುಷಿತರೆಂದು ಕರೆಯಲ್ಪಡುವ ದೇವತೆಗಳಾದರು. ಮರೀಚಿಯು ಸಪ್ತ ಋಷಿಗಳಲ್ಲಿ ಪ್ರಮುಖನು. ಯಜ್ಞನು ದೇವತೆಗಳ ಅಧಿಪತಿ ಇಂದ್ರನು ಆದನು. ಸ್ವಯಂಭುವ ಮನುವಿನ 2 ಪುತ್ರರಾದ ಪ್ರಿಯವ್ರತ ಮತ್ತು ಉತ್ತನಪಾದರು ಬಹಳ ಶಕ್ತಿಶಾಲಿಗಳಾದ ರಾಜರಾದರು. ಆ ಕಾಲದಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು 3 ಲೋಕಗಳಲ್ಲಿಯೂ ಹರಡಿಕೊಂಡಿದ್ದರು. ನನ್ನ ಪ್ರಿಯ ಸುತನೆ, ಸ್ವಯಂಭುವ ಮನುವು ತನ್ನ ಅತ್ಯಂತ ಪ್ರೀತಿಪಾತ್ರ ಪುತ್ರಿ ದೇವಹೂತಿಯನ್ನು ಕರ್ದಮ ಮುನಿಗೆ ಮದುವೆ ಮಾಡಿಕೊಟ್ಟನು. ಅವರ ಬಗೆಗೆ ಈಗಾಗಲೇ ನಾನು ಹೇಳಿದ್ದೇನೆ. ನೀನು ಅವರ ಬಗೆಗೆ ಸಕಲವನ್ನು ಕೇಳಿರುವೆ. ಸ್ವಯಂಭುವ ಮನುವು ತನ್ನ ಪುತ್ರಿ ಪ್ರಸೂತಿಯನ್ನು ಜೀವಿಗಳ ಉತ್ಪಾದಕರಲ್ಲಿ ಒಬ್ಬನೂ ಬ್ರಹ್ಮಪುತ್ರನೂ ಆದ ದಕ್ಷನೆಂಬುವನಿಗೆ ಮದುವೆ ಮಾಡಿಕೊಟ್ಟನು. ದಕ್ಷನ ಸಂತತಿ 3 ಲೋಕಗಳಲ್ಲೂ ಹರಡಿದೆ. 9 ಜನ ಬೇರೆ ಬೇರೆ ಮುನಿಗಳಿಗೆ ವಿವಾಹಿತರಾಗಿ ಕೊಡಲ್ಪಟ್ಟ 9 ಜನ ಕರ್ದಮ ಮುನಿ ಪುತ್ರಿಯರ ಬಗೆಗೆ ಈಗಾಗಲೇ ನಿನಗೆ ತಿಳಿಸಿದ್ದೇನೆ. ಈಗ ನಾನು ಆ 9 ಜನ ಕರ್ದಮ ಪುತ್ರಿಯರ ವಂಶಜರನ್ನು ವರ್ಣಿಸುವೆ. ದಯವಿಟ್ಟು ನಾನು ಹೇಳುವುದನ್ನು ಆಲಿಸು. ಮರೀಚಿಯನ್ನು ವಿವಾಹವಾದ ಕಲಾ ಎಂಬ ಕರ್ದಮ ಮುನಿ ಪುತ್ರಿಯು ಕಶ್ಯಪ, ಪೂರ್ಣಿಮಾ ಎಂಬ ಹೆಸರಿನ 2 ಮಕ್ಕಳಿಗೆ ಜನ್ಮವಿತ್ತಳು. ಅವರ ಸಂತತಿಗಳು ಜಗತ್ತಿನಲ್ಲೆಲ್ಲ ಹರಡಿವೆ. ನನ್ನ ಪ್ರಿಯ ವಿದುರನೇ, ಕಶ್ಯಪ, ಪೂರ್ಣಿಮಾ ಎಂಬ 2 ಮಕ್ಕಳಲ್ಲಿ ಒಬ್ಬಳಾದ ಪೂರ್ಣಿಮಾ ಎಂಬುವವಳು ವಿರಜ, ವಿಶ್ವಗ, ದೇವಕುಲ್ಯ ಎಂಬ 3 ಮಕ್ಕಳನ್ನು ಪಡೆದಳು. ಈ 3ರಲ್ಲಿ ದೇವಕುಲ್ಯ ಎಂಬುವವಳು ಪರಮಪುರುಷನ ಪಾದಪದ್ಮವನ್ನು ತೊಳೆದ ನೀರು. ಅದೇ ಅನಂತರ ದೇವಲೋಕಗಳ ಗಂಗೆಯಾಗಿ ಪರಿವರ್ತಿತವಾಯಿತು. ಅತ್ರಿ ಮುನಿಯ ಪತ್ನಿ ಅನುಸೂಯೆಯು ಸೋಮ, ದತ್ತಾತ್ರೇಯ, ದುರ್ವಾಸ ಎಂಬ
ತುಂಬ ಪ್ರಸಿದ್ಧರಾದ 3 ಪುತ್ರರಿಗೆ ಜನ್ಮವಿತ್ತಳು. ಅವರು ಭಗವಾನ್ ವಿಷ್ಣು, ಶಿವ ಮತ್ತು ಬ್ರಹ್ಮ ಇವರ ಆಂಶಿಕ ಪ್ರತಿನಿಧಿಗಳು. ಸೋಮನು ಬ್ರಹ್ಮನ ಆಂಶಿಕ ಪ್ರತಿನಿಧಿ, ದತ್ತಾತ್ರೇಯನು ಭಗವಾನ್ ವಿಷ್ಣುವಿನ ಆಂಶಿಕ ಪ್ರತಿನಿಧಿ ಮತ್ತು ದುರ್ವಾಸನು ಶಿವನ ಆಂಶಿಕ ಪ್ರತಿನಿಧಿ. ಇದನ್ನು ಕೇಳಿದ ಮೇಲೆ ವಿದುರನು ಮೈತ್ರೇಯನನ್ನು ಪ್ರಶ್ನಿಸಿದನು. ನನ್ನ ಪ್ರಿಯ ಗುರುವೇ, ಸಮಸ್ತ ಸೃಷ್ಟಿಯ ಸೃಷ್ಟಿಕರ್ತ, ಪಾಲನಕರ್ತ, ಸಂಹಾರಕರ್ತನೆನಿಸಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅತ್ರಿ ಮುನಿಯ ಪತ್ನಿಯ ಮಕ್ಕಳಾದುದು ಹೇಗೆ? ಮೈತ್ರೇಯರು ಹೇಳಿದರು, ಅತ್ರಿ ಮುನಿ ಅನುಸೂಯೆಯನ್ನು ಮದುವೆಯಾದ ಮೇಲೆ ಬ್ರಹ್ಮನು ಅವರಿಗೆ ಸಂತತಿಗಳನ್ನು ಉತ್ಪಾದಿಸಬೇಕೆಂದು ಆದೇಶ ನೀಡಿದನು. ಆಗ ಅತ್ರಿ ಮುನಿಯೂ ಅವನ ಪತ್ನಿಯೂ ತೀವ್ರವಾದ ತಪಸ್ಸನ್ನು ಆಚರಿಸಲು ರಕ್ಷ ಎಂದು ಪ್ರಸಿದ್ಧವಾದ ಪರ್ವತದ ಕಣಿವೆಗೆ ಹೋದರು. ಆ ಪರ್ವತದ ಕಣಿವೆಯಲ್ಲಿ ನಿರ್ವಿಂಧ್ಯ ಎಂಬ ಹೆಸರಿನ ನದಿ ಹರಿಯುತ್ತದೆ. ಆ ನದಿಯ ದಡದಲ್ಲಿ ಅಶೋಕ ವೃಕ್ಷಗಳು, ಪುಲಾಶ ಪುಷ್ಪಗಳಿಂದ ತುಂಬಿದ ಮರಗಳು ಹೇರಳವಾಗಿವೆ. ಜಲಪಾತದಿಂದ ಬಿದ್ದು ಹರಿಯುವ ನೀರಿನ ಮಂಜುಳನಾದ ಅಲ್ಲಿ ಕೇಳಿಬರುತ್ತದೆ. ಅತ್ರಿಮುನಿ ಅನುಸೂಯ ದಂಪತಿ ಆ ಸುಂದರ ಸ್ಥಳವನ್ನು ತಲುಪಿದರು. ಅಲ್ಲಿ ಆ ಮಹಾಮುನಿಯು ಪ್ರಾಣಾಯಾಮದಿಂದ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ತನ್ಮೂಲಕ ಎಲ್ಲ ವಿಷಯಾಸಕ್ತಿಯನ್ನು ನಿಯಂತ್ರಿಸಿ ಒಂದೇ ಕಾಲಿನ ಮೇಲೆ ನಿಂತನು. ಕೇವಲ ಗಾಳಿಯನ್ನು ಆಹಾರವಾಗಿ ತೆಗೆದುಕೊಂಡು 100 ವರ್ಷಗಳವರೆಗೆ ಏಕಪಾದಸ್ಥನಾಗಿ ನಿಂತನು. ನಾನು ಯಾರಲ್ಲಿ ಶರಣಾಗತನಾಗಿರುವೆನೋ ಆ ಜಗದೀಶ್ವರನು ದಯವಿಟ್ಟು ನನಗೆ ಅವನಂತೆ ಇರುವ ಪುತ್ರರನ್ನು ಅನುಗ್ರಹಿಸಲಿ. ಅತ್ರಿ ಮುನಿಯು ಉಗ್ರವಾದ ತಪಸ್ಸಿನಲ್ಲಿ ತೊಡಗಿದಾಗ ಅವನ ಪ್ರಾಣಾಯಾಮದ ಪ್ರಭಾವದಿಂದ ಪ್ರಜ್ವಲಿಸುವ ಅಗ್ನಿಯು ಅವನ ತಲೆಯಿಂದ ಹೊಮ್ಮಿತು. 3 ಲೋಕಗಳ ಪ್ರಮುಖರಾದ ತ್ರಿಮೂರ್ತಿಗಳು ಆ ಬೆಂಕಿಯನ್ನು ನೋಡಿದರು. ಆ ಸಂದರ್ಭದಲ್ಲಿ ದೇವಲೋಕ ನಿವಾಸಿಗಳಾದ ಅಪ್ಸರೆಯರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು ಮತ್ತು ನಾಗರೊಡನೆ ತ್ರಿಮೂರ್ತಿಗಳು ಅತ್ರಿ ಮುನಿಯ ಆಶ್ರಮಕ್ಕೆ ಬಂದರು. ಈ ರೀತಿಯಾಗಿ ಅವರು ತಪಸ್ಸಿನಿಂದ ಪ್ರಖ್ಯಾತನಾಗಿದ್ದ ಮಹರ್ಷಿಯ ಆಶ್ರಮವನ್ನು ಪ್ರವೇಶಿಸಿದರು. ಮಹರ್ಷಿಯು ಒಂದು ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿದ್ದನು. ತ್ರಿಮೂರ್ತಿಗಳು ತನ್ನ ಮುಂದೆ ಪ್ರತ್ಯಕ್ಷರಾಗಿದ್ದನ್ನು ಕಂಡ ಕೂಡಲೇ ಅವನಿಗೆ ತುಂಬ ಸಂತೋಷವಾಯಿತು. ಅತ್ಯಂತ ಕಷ್ಟವಾದರೂ ಅವನು ಒಂದೇ ಕಾಲಿನಿಂದ ಕುಂಟುತ್ತಾ ಅವರನ್ನು ಸಮೀಪಿಸಿದನು. ತ್ರಿಮೂರ್ತಿಗಳು ಬೇರೆ ಬೇರೆ ವಾಹನಗಳ ಮೇಲೆ ಎಂದರೆ ವೃಷಭ, ಹಂಸ, ಗರುಡರ ಮೇಲೆ ಕುಳಿತಿದ್ದರು. ತಮ್ಮ ತಮ್ಮ ಕೈಯಲ್ಲಿ ಡಮರುಗ, ಕುಶ, ಚಕ್ರಗಳನ್ನು ಹಿಡಿದಿದ್ದರು. ಆ ಮಹರ್ಷಿಯು ತ್ರಿಮೂರ್ತಿಗಳಿಗೆ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಲು ಆರಂಭಿಸಿದನು. ದಂಡವತ್ ಪ್ರಣಾಮವನ್ನು ಮಾಡಿ ಅವರಿಗೆ ತನ್ನ ಗೌರವವನ್ನು ಅರ್ಪಿಸಿದನು. ತ್ರಿಮೂರ್ತಿಗಳು ತನ್ನ ಬಗೆಗೆ ಪ್ರಸನ್ನರಾಗಿದ್ದುದನ್ನು ನೋಡಿ ಅತ್ರಿ ಮುನಿಯು ತುಂಬ ಹರ್ಷಿತನಾದನು. ಅವರ ದೇಹಗಳ ಕಾಂತಿಯಿಂದ ಅವನ ಕಣ್ಣುಗಳು ಮಂಜಾದವು. ಸ್ವಲ್ಪ ಕಾಲ ಈ ಕಾರಣದಿಂದ ಅವನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅಷ್ಟರಲ್ಲಾಗಲೇ ಆ ತ್ರಿಮೂರ್ತಿಗಳು ಅವನ ಹೃದಯವನ್ನು ಆಕರ್ಷಿಸಿ ಬಿಟ್ಟಿದ್ದರಿಂದ ಹೇಗೋ ಅವನು ತನ್ನ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡನು. ವಿಶ್ವದ ಪ್ರಧಾನ ಅಧಿದೇವತೆಗಳಾದ ಆ ತ್ರಿಮೂರ್ತಿಗಳಿಗೆ ಕೈ ಜೋಡಿಸಿ ಮಧುರವಾದ ವಾಕ್ಯಗಳಿಂದ ಅವನು ಪ್ರಾರ್ಥನೆಯನ್ನು ಸಲ್ಲಿಸಲು ಆರಂಭಿಸಿದನು. ಮಹರ್ಷಿ ಅತ್ರಿಯು ಇಂತೆಂದನು: ಬ್ರಹ್ಮ, ವಿಷ್ಣು, ಮಹೇಶ್ವರರೇ, ಭೌತಿಕವಾದ ತ್ರಿಗುಣಗಳನ್ನು ಅಂಗೀಕರಿಸಿ ನೀವು ನಿಮ್ಮನ್ನು 3 ದೇಹಗಳಲ್ಲಿ ವಿಂಗಡಿಸಿಕೊಂಡಿದ್ದೀರಿ. ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯಗಳಿಗಾಗಿ ಪ್ರತಿಯೊಂದು ಯುಗದಲ್ಲೂ ಹೀಗೆ ಮಾಡುತ್ತಿರುವಿರಿ. ನಿಮ್ಮೆಲ್ಲರಿಗೂ ನನ್ನ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಾನು ನಿಮ್ಮಲ್ಲಿ ಯಾರನ್ನು ಪ್ರಾರ್ಥಿಸಿ ಕರೆದೆ ಎಂದು ತಿಳಿಯಬಯಸುತ್ತೇನೆ. ನಾನು ದೇವೋತ್ತಮ ಪರಮಪುರುಷನನ್ನು, ಅವನಂಥ ಮಗನನ್ನು ಅಪೇಕ್ಷಿಸಿ ಕರೆದೆನು. ಕೇವಲ ಅವನನ್ನೇ ಮನಸ್ಸಿನಲ್ಲಿ ಚಿಂತಿಸಿದೆನು. ಅವನು ಮಾನವನ ಮನಸ್ಸಿನ ಕಲ್ಪನೆಗೆ ಅತೀತನಾದರೂ ನೀವು 3 ಇಲ್ಲಿಗೆ ಬಂದಿದ್ದೀರಿ. ನೀವು ಏಕೆ ಬಂದಿದ್ದೀರಿ ಎಂದು ಕೃಪೆಯಿಟ್ಟು ನನಗೆ ತಿಳಿಸಿರಿ, ಏಕೆಂದರೆ ಈ ಬಗೆಗೆ ನಾನು ತುಂಬ ವಿಸ್ಮಿತನಾಗಿದ್ದೇನೆ. ಮೈತ್ರಿಯ ಮಹರ್ಷಿಯು ಮುಂದುವರಿಸಿದನು: ಅತ್ರಿ ಮುನಿಯು ನುಡಿದ ಮಾತುಗಳನ್ನು ಕೇಳಿ
ತ್ರಿಮೂರ್ತಿಗಳು ಮುಗುಳು ನಕ್ಕು ಮುಂದೆ ಹೇಳಿರುವ ಮಧುರವಾದ ಮಾತುಗಳಿಂದ ಉತ್ತರಿಸಿದರು. ತ್ರಿಮೂರ್ತಿಗಳು ಅತ್ರಿ ಮುನಿಗೆ ಹೇಳಿದರು, ಪ್ರಿಯ ಬ್ರಾಹ್ಮಣ, ನಿನ್ನ ಸಂಕಲ್ಪ ಪರಿಪೂರ್ಣವಾಗಿದೆ. ಆದ್ದರಿಂದ ನೀನು ಹೇಗೆ ನಿಶ್ಚಯಿಸಿರುವೆಯೋ ಹಾಗೆ ಅದು ನಡೆಯುವುದು. ಅದು ಬೇರೆಯ ರೀತಿ ಆಗುವುದಿಲ್ಲ. ನೀನು ಯಾರನ್ನು ಧ್ಯಾನಿಸುತ್ತಿದ್ದೆಯೋ ಅವನೇ ನಾವೆಲ್ಲರೂ. ಆದ್ದರಿಂದ ನಾವು ನಿನ್ನ ಬಳಿ ಬಂದೆವು. ನಮ್ಮ ಸಾಮರ್ಥ್ಯದ ಅಂಶಸಂಭೂತರಾದ ಪುತ್ರರನ್ನು ನೀನು ಪಡೆಯುವೆ. ನಿನಗೆ ಸನ್ಮಂಗಳವಾಗಲೆಂದು ನಾವು ಅಪೇಕ್ಷಿಸುತ್ತೇವೆ. ಆ ಕಾರಣದಿಂದ ನಿನ್ನ ಪುತ್ರರು ಪ್ರಪಂಚದಲ್ಲೆಲ್ಲ ನಿನ್ನ ಯಶಸ್ಸನ್ನು ವೈಭವಯುತವಾಗಿ ಹರಡುವರು. ಆಮೇಲೆ ಅತ್ರಿಮುನಿ ದಂಪತಿ ನೋಡುತ್ತಿದ್ದಂತೆಯೇ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅತ್ರಿಮುನಿಗೆ ವರವನ್ನು ಕೊಟ್ಟು ಆ ಸ್ಥಳದಿಂದ ಅದೃಶ್ಯರಾದರು. ಆಮೇಲೆ ಬ್ರಹ್ಮನ ಅಂಶದಿಂದ ಸೋಮನು ಅವನ ಮಗನಾಗಿ ಹುಟ್ಟಿದನು. ವಿಷ್ಣುವಿನ ಅಂಶದಿಂದ ಮಹಾಯೋಗಿ ದತ್ತಾತ್ರೇಯನು ಜನಿಸಿದನು ಮತ್ತು ಶಿವನ ಅಂಶದಿಂದ ದುರ್ವಾಸನು ಉದ್ಭವಿಸಿದನು. ಈಗ ಅಂಗೀರ ಎಂಬ ಮುನಿಯ ಅನೇಕ ಪುತ್ರರ ವಿಷಯವನ್ನು ಹೇಳುತ್ತೇನೆ ಕೇಳು. ಅಂಗೀರ ಎಂಬ ಋಷಿಯ ಪತ್ನಿ ಶ್ರದ್ಧೆಯು ಸೀನಿವಾಲಿ, ಕುಹು, ರಕ, ಹನುಮತಿ ಎಂಬ 4 ಜನ ಪುತ್ರಿಯರಿಗೆ ಜನ್ಮವಿತ್ತಳು. ಈ 4 ಹೆಣ್ಣು ಮಕ್ಕಳಲ್ಲದೆ ಅವಳಿಗೆ 2 ಗಂಡು ಮಕ್ಕಳು ಇದ್ದರು. ಅವರಲ್ಲೊಬ್ಬನು ಉತತ್ಯನೆಂದು ಖ್ಯಾತನಾದನು, ಇನ್ನೊಬ್ಬನು ಪಂಡಿತೋತ್ತಮನಾದ ಬೃಹಸ್ಪತಿ. ಪುಲಸ್ತ್ಯನು ತನ್ನ ಹೆಂಡತಿ ಹವಿರ್ಭು ಎಂಬುವಳಲ್ಲಿ ಅಗಸ್ತ್ಯನೆಂಬ ಒಬ್ಬ ಮಗನನ್ನು ಪಡೆದನು. ಅಗಸ್ತ್ಯನು ಮುಂದಿನ ಜನ್ಮದಲ್ಲಿ ದಹರಾಗ್ನಿಯಾಗಿ ಹುಟ್ಟಿದನು. ಅವನಲ್ಲದೆ ಪುಲಸ್ತ್ಯನಿಗೆ ವಿಶ್ರವ ಎಂಬ ಹೆಸರಿನ ಮಹಾತಪಸ್ವಿಯಾದ ಇನ್ನೊಬ್ಬ ಮಗನು ಹುಟ್ಟಿದನು. ವಿಶ್ರವನಿಗೆ 2 ಪತ್ನಿಯರು. ಮೊದಲನೆಯ ಪತ್ನಿಯಾದ ಇಡಾ ವಿಡ ಎಂಬುವಳಿಂದ ಎಲ್ಲಾ ಯಕ್ಷರ ಅಧಿಪತಿಯಾದ ಕುಬೇರನು ಜನಿಸಿದನು. ಎರಡನೆಯ ಪತ್ನಿ ಕೇಶಿನಿಯಿಂದ ರಾವಣ, ಕುಂಭಕರ್ಣ, ವಿಭೀಷಣ ಎಂಬ 3 ಪುತ್ರರು ಹುಟ್ಟಿದರು. ಪುಲಹನ ಪತ್ನಿಯಾದ ಗತಿಯು ಕರ್ಮಶ್ರೇಷ್ಠ, ವರಿಯನ್, ಸಹಿಷ್ಣು ಎಂಬ ಹೆಸರಿನ 3 ಮಕ್ಕಳಿಗೆ ಜನ್ಮವಿತ್ತಳು. ಅವರೆಲ್ಲರೂ ಮಹರ್ಷಿಗಳಾದರು. ಕ್ರತುವಿನ ಪತ್ನಿ ಕ್ರಿಯಾ ಎಂಬುವವಳು ವಾಲಕಿಲ್ಯರೆಂದು ಹೆಸರನ್ನು ಪಡೆದ 60,000 ಮಹರ್ಷಿಗಳಿಗೆ ಜನ್ಮ ಕೊಟ್ಟಳು. ಈ ಎಲ್ಲ ಮಹರ್ಷಿಗಳು ಆಧ್ಯಾತ್ಮ ಜ್ಞಾನದಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸಿದ್ದರು. ಅಂತಹ ಜ್ಞಾನದಿಂದ ಅವರ ದೇಹಗಳು ಕಾಂತಿಯುತವಾಗಿ ಹೊಳೆಯುತ್ತಿದ್ದವು. ಮಹರ್ಷಿ ವಶಿಷ್ಠನು ಅರುಂಧತಿ ಎಂದು ಕೆಲವು ವೇಳೆ ಕರೆಯಲಾಗುವ ಊರ್ಜಾ ಎಂಬ ಹೆಸರಿನ ತನ್ನ ಪತ್ನಿಯಲ್ಲಿ ನಿರ್ಮಲ ಚಾರಿತ್ರ್ಯದ 7 ಜನ ಮಹರ್ಷಿಯರನ್ನು ಮಕ್ಕಳಾಗಿ ಪಡೆದನು. ಅವರಲ್ಲಿ ಚಿತ್ರಕೇತು ಮಹರ್ಷಿ ಪ್ರಧಾನನು. ಈ 7 ಜನ ಮಹರ್ಷಿಗಳ ಹೆಸರುಗಳು ಚಿತ್ರಕೇತು, ಸುರೋಚಿ, ವಿರಾಜ, ಮಿತ್ರ, ಉಲ್ಬಣ, ವಸುಬ್ರಧ್ಯಾನ ಮತ್ತು ದ್ಯುಮಾನ್. ವಸಿಷ್ಠನ ಇನ್ನೊಬ್ಬ ಪತ್ನಿಗೂ ತುಂಬ ದಕ್ಷರಾದ ಮಕ್ಕಳು ಜನಿಸಿದರು. ಅರ್ಥವ ಎಂಬ ಋಷಿಯ ಹೆಂಡತಿ ಚಿತ್ತಿಯು ದದ್ಯಂಚವೆಂಬ ಮಹಾವ್ರತವನ್ನು ಆಚರಿಸಿ ಅಶ್ವಶಿರ ಎಂಬ ಮಗನಿಗೆ ಜನ್ಮವಿತ್ತಳು. ಈಗ ಭೃಗು ಋಷಿಯ ವಂಶಜರ ಬಗೆಗೆ ಹೇಳುತ್ತೇನೆ ಕೇಳು. ಭೃಗು ಮಹರ್ಷಿ ತುಂಬ ಭಾಗ್ಯವಂತನಾಗಿದ್ದನು. ಖ್ಯಾತಿ ಎಂಬ ತನ್ನ ಹೆಂಡತಿಯಲ್ಲಿ ಅವನು ದತ, ವಿಧಾತ ಎಂಬ 2 ಪುತ್ರರನ್ನು, ದೇವೋತ್ತಮ ಪರಮಪುರುಷನಲ್ಲಿ ಅತೀವ ಭಕ್ತಿಯನ್ನಿರಿಸಿದ ಶ್ರೀ ಎಂಬ ಮಗಳನ್ನು ಪಡೆದನು. ಮೇರು ಋಷಿಗೆ ಅಯತಿ, ನಿಯತಿ ಎಂಬ ಹೆಸರಿದ್ದ 2 ಹೆಣ್ಣು ಮಕ್ಕಳಿದ್ದರು. ಅವರನ್ನು ಧಾತ ಮತ್ತು ವಿಧಾತ ಎಂಬುವರಿಗೆ ಕನ್ಯಾದಾನ ಮಾಡಿಕೊಟ್ಟನು. ಆಯತಿ ಮತ್ತು ನಿಯತಿಯರಿಗೆ ಕ್ರಮವಾಗಿ ಮೃಕಂಡ, ಪ್ರಾಣ ಎಂಬ ಮಕ್ಕಳಾದರು. ಮೃಕಂಡನಿಂದ ಮಾರ್ಕಂಡೇಯ ಮುನಿಯು ಜನಿಸಿದನು. ಪ್ರಾಣನಿಂದ ವೇದಶಿರ ಎಂಬ ಮಗನು ಹುಟ್ಟಿದನು. ಅವನ ಮಗನು ಕವಿ ಎಂದು ಖ್ಯಾತನಾದ ಉಶನ ಅಥವಾ ಶುಕ್ರಾಚಾರ್ಯ ಎಂಬುವವನು. ಹೀಗೆ ಕವಿಯು ಭೃಗು ವಂಶದ ಸಂತತಿಗೆ ಸೇರಿದವನು. ಪ್ರಿಯವಿದುರನೆ, ವಿಶ್ವದ ಜನಸಂಖ್ಯೆ ಈ ರೀತಿಯಾಗಿ ಕರ್ದಮನ ಪುತ್ರಿಯರು ಮತ್ತು ಈ ಋಷಿಗಳ ವಂಶಜರಿಂದ ಬೆಳೆಯಿತು. ಈ ವಂಶದ ವರ್ಣನೆಗಳನ್ನು ಶ್ರದ್ಧೆಯಿಂದ ಆಲಿಸಿದವನು ಯಾರೇ ಆಗಲಿ ಎಲ್ಲ ಪಾಪಗಳ ಪರಿಣಾಮಗಳಿಂದ ಬಿಡುಗಡೆ ಪಡೆಯುತ್ತಾನೆ. ಪ್ರಸೂತಿ ಎಂಬ ಹೆಸರಿನಿಂದ ಖ್ಯಾತಳಾದ ಇನ್ನೊಬ್ಬ ಮುನುಪುತ್ರಿಯು
ಬ್ರಹ್ಮನ ಪುತ್ರನಾದ ದಕ್ಷನೆಂಬುವವನನ್ನು ಮದುವೆಯಾದಳು. ದಕ್ಷನು ತನ್ನ ಪತ್ನಿ ಪ್ರಸೂತಿಯಲ್ಲಿ ಕಮಲಾಕ್ಷಿಯರಾಗಿದ್ದು ಸುಂದರಿಯರಾದ 16 ಹೆಣ್ಣು ಮಕ್ಕಳನ್ನು ಪಡೆದನು. ಈ 16 ಹೆಣ್ಣು ಮಕ್ಕಳಲ್ಲಿ 13 ಪುತ್ರಿಯರನ್ನು ಧರ್ಮನಿಗೂ ಒಬ್ಬಳನ್ನು ಅಗ್ನಿಗೂ ಮದುವೆ ಮಾಡಿಕೊಟ್ಟನು. ಉಳಿದ 2 ಮಕ್ಕಳಲ್ಲಿ ಒಬ್ಬಳನ್ನು ಪಿತೃಲೋಕಕ್ಕೆ ದಾನವಾಗಿ ಕೊಟ್ಟನು. ಅಲ್ಲಿ ಅವಳು ಬಹಳ ಸಂತೋಷದಿಂದ ಇರುತ್ತಾಳೆ. ಇನ್ನೊಬ್ಬಳನ್ನು ಲೌಕಿಕ ಸಂಸಾರ ಬಂಧನದಿಂದ ಪಾಪಿಗಳನ್ನು ಮುಕ್ತಗೊಳಿಸುವ ಶಿವನಿಗೆ ಕೊಟ್ಟನು. ಧರ್ಮನಿಗೆ ಕೊಡಲಾದ ದಕ್ಷನ 13 ಜನ ಹೆಣ್ಣು ಮಕ್ಕಳ ಹೆಸರುಗಳು ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹಿರಿ ಮತ್ತು ಮೂರ್ತಿ. ಈ 13 ಪುತ್ರಿಯರು ಈ ಕೆಳಗೆ ಹೇಳಿರುವ ಪುತ್ರರನ್ನು ಪಡೆದರು. ಶ್ರದ್ಧಾ ಶುಭನಿಗೂ, ಮೈತ್ರಿಯು ಪ್ರಸಾದನಿಗೂ, ದಯಾ ಅಭಯನಿಗೂ, ಶಾಂತಿಯು ಶುಕನಿಗೂ, ತುಷ್ಟಿಯು ಮುದನಿಗೂ, ಪುಷ್ಟಿಯು ಮಯನಿಗೂ, ಕ್ರಿಯಾ ಯೋಗನಿಗೂ, ಉನ್ನತಿ ದರ್ಪನಿಗೂ, ಬುದ್ಧಿಯು ಅರ್ಥನಿಗೂ, ಮೇಧ ಸ್ಮೃತಿಗೂ, ತಿತಿಕ್ಷಾ ಕ್ಷೇಮನಿಗೂ, ಹ್ರೀ ಪ್ರಶಯನಿಗೂ ಜನ್ಮವಿತ್ತರು. ಎಲ್ಲ ಸುಗುಣಗಳ ನಿಧಿಯಾಗಿದ್ದ ಮೂರ್ತಿ ಎಂಬ ಪುತ್ರಿಯು ದೇವೋತ್ತಮ ಪರಪುರುಷನಾದ ನರನಾರಾಯಣಿಗೆ ಜನ್ಮ ಕೊಟ್ಟಳು. ನರನಾರಾಯಣರ ಆವಿರ್ಭಾವದ ಸಮಯದಲ್ಲಿ ಸಮಸ್ತ ಪ್ರಪಂಚವು ಆನಂದಭರಿತವಾಗಿತ್ತು. ಆಗ ಪ್ರತಿಯೊಬ್ಬನ ಮನಸ್ಸು ಶಾಂತವಾಗಿತ್ತು. ಗಾಳಿ, ನದಿಗಳು, ಪರ್ವತಗಳು ಎಲ್ಲ ಹಿತಕರವಾದವು. ಸ್ವರ್ಗಾದಿ ಲೋಕಗಳಲ್ಲಿ ಬೇರಿಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಪ್ರಸನ್ನರಾದ ಋಷಿಗಳು ವೇದ ಮಂತ್ರಗಳನ್ನು ಪಠಿಸಿದರು. ಗಂಧರ್ವ ಕಿನ್ನರರೆಂಬ ಸ್ವರ್ಗದ ನಿವಾಸಿಗಳು ಹಾಡಿದರು. ದೇವಲೋಕದ ಸುಂದರಿಯರಾದ ಅಪ್ಸರೆಯರು ಕುಣಿದರು. ಈ ಪ್ರಕಾರವಾಗಿ ನರ ನಾರಾಯಣರ ಜನನದ ಕಾಲದಲ್ಲಿ ಎಲ್ಲ ಮಂಗಳಕರ ಚಿಹ್ನೆಗಳು ಕಂಡುಬರುತ್ತಿದ್ದವು. ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮನೇ ಮುಂತಾದ ವರಿಷ್ಠ ದೇವತೆಗಳು ತಮ್ಮ ಗೌರವಪೂರ್ಣ ಸ್ತುತಿಗಳನ್ನು ಸಲ್ಲಿಸಿದರು. ದೇವತೆಗಳು ಹೇಳಿದರು, ಲೋಕಾತೀತನಾದ ಪರಮಪುರುಷನಿಗೆ ನಮ್ಮ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸೋಣ. ಅವನ ಬಹಿರಂಗ ಶಕ್ತಿಯು ಈ ಪ್ರಕಟಿತ ವಿಶ್ವವಾಗಿ ಸೃಷ್ಟಿಯಾಗಿದೆ. ಗಾಳಿಯು ಮೋಡಗಳು ಆಕಾಶದಲ್ಲಿ ಇರುವಂತೆ ಆ ವಿಶ್ವವು ಅವನಲ್ಲಿ ನೆಲೆಸಿದೆ. ಅವನೇ ಈಗ ಧರ್ಮನ ಮನೆಯಲ್ಲಿ ನರ ನಾರಾಯಣ ಋಷಿಗಳ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ಸತ್ಯವಾಗಿ ಅಧಿಕೃತವಾದ ವೇದ ಸಾಹಿತ್ಯದಿಂದ ಯಾರನ್ನು ಅರಿಯಬಹುದೋ, ತನ್ನಿಂದ ಸೃಷ್ಟಿಯಾದ ಜಗತ್ತಿನಲ್ಲಿ ಎಲ್ಲ ಉತ್ಪಾತಗಳನ್ನು ನಾಶಪಡಿಸಲು ಯಾರು ಶಾಂತಿ ಸಮೃದ್ಧಿಗಳನ್ನು ಸೃಷ್ಟಿಸಿರುವನೋ ಆ ದೇವೋತ್ತಮ ಪರಮ ಪುರುಷನು ದೇವತೆಗಳ ಮೇಲೆ ತನ್ನ ದೃಷ್ಟಿಯನ್ನು ಹರಿಸುವ ದಯೆ ತೋರಲಿ. ಅವನ ಕರುಣಾಪೂರ್ಣ ದೃಷ್ಟಿಯು ಲಕ್ಷ್ಮಿಯ ಮನೆಯಾದ ನಿರ್ಮಲ ಪದ್ಮಪುಷ್ಪದ ಸೌಂದರ್ಯವನ್ನು ಪರಾಭವಗೊಳಿಸುತ್ತದೆ. ಮೈತ್ರೇಯನು ಹೇಳಿದನು, ಎಲೆ ವಿದುರನೆ, ನರನಾರಾಯಣ ಋಷಿಯಾಗಿ ಕಾಣಿಸಿಕೊಂಡ ದೇವೋತ್ತಮ ಪರಮ ಪುರುಷನನ್ನು ದೇವತೆಗಳು ಪ್ರಾರ್ಥನೆಗಳೊಡನೆ ಪೂಜಿಸಿದರು. ಭಗವಂತನು ಅವರನ್ನು ಕರುಣೆಯಿಂದ ವೀಕ್ಷಿಸಿ ಗಂಧಮಾದನ ಪರ್ವತಕ್ಕೆ ತೆರಳಿದನು. ಕೃಷ್ಣನ ಅಂಶಿಕ ವಿಸ್ತರಣೆಯಾದ ನರನಾರಾಯಣ ಋಷಿಗಳು ಈಗ ಯದು ಮತ್ತು ಕುರುಗಳ ವಂಶದಲ್ಲಿ ಕ್ರಮವಾಗಿ ಕೃಷ್ಣ ಮತ್ತು ಅರ್ಜುನರ ರೂಪದಲ್ಲಿ ಭೂಭಾರವನ್ನು ಕಡಿಮೆ ಮಾಡಲು ಕಾಣಿಸಿಕೊಂಡಿದ್ದಾರೆ. ಅಗ್ನಿದೇವನು ತನ್ನ ಪತ್ನಿ ಸ್ವಾಹಾದೇವಿಯಲ್ಲಿ ಪಾವಕ, ಪವಮಾನ, ಶುಚಿ ಎಂಬ 3 ಮಕ್ಕಳನ್ನು ಪಡೆದನು. ಅವರು ಯಜ್ಞದ ಅಗ್ನಿಗೆ ಅರ್ಪಿತವಾದ ಹವಿಸನ್ನು ತಿಂದು ಜೀವಿಸುತ್ತಾರೆ. ಆ 3 ಅಗ್ನಿಪುತ್ರರಿಂದ 45 ಜನ ವಂಶಜರು ಉದಿಸಿದರು. ಅವರೆಲ್ಲರೂ ಅಗ್ನಿದೇವತೆಗಳು. ಆದ್ದರಿಂದ ಪಿತಾಮಹ, ಪಿತೃಗಳು ಇವರನ್ನು ಸೇರಿಸಿ ಅಗ್ನಿದೇವತೆಗಳ ಸಂಖ್ಯೆ ಒಟ್ಟು 49. ನಿರಾಕಾರವಾದಿ ಬ್ರಾಹ್ಮಣರಿಂದ ವೈದಿಕ ಯಜ್ಞದ ಅಗ್ನಿಯಲ್ಲಿ ಅರ್ಪಿತವಾಗುವ ಹವಿಸುಗಳ ಭೋಕ್ತೃಗಳು ಈ 49 ಅಗ್ನಿದೇವತೆಗಳು. ಅಗ್ನಿಶ್ವಾತ್ವರು, ಬಾರೀಷದರು, ಸೌಮ್ಯರು ಮತ್ತು ಅಜ್ಜಪರು ಇವರೆಲ್ಲರೂ ಪಿತೃಗಳು. ಅವರು ತಾಗ್ನಿಕರು ಅಥವಾ ನಿರಗ್ನಿಕರು. ಈ ಎಲ್ಲ ಪಿತೃಗಳ ಪತ್ನಿ ದಕ್ಷರಾಜನ ಪುತ್ರಿ ಸ್ವದ. ಪಿತೃಗಳಿಗೆ
ವಿವಾಹಿತಳಾದ ಸ್ವದೆಯು ವಯುನ ಮತ್ತು ಧಾರಿಣಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ಪಡೆದಳು. ಅವರಿಬ್ಬರು ನಿರಾಕಾರವಾದಿಗಳು. ಅಲ್ಲದೆ ಆಧ್ಯಾತ್ಮ ಹಾಗೂ ವೈದಿಕ ವಿಜ್ಞಾನದಲ್ಲಿ ಅವರು ಪಾರಂಗತೆಯರಾಗಿದ್ದರು. 16ನೆಯ ಮಗಳ ಹೆಸರು ಶತಿ. ಅವಳು ಶಿವನ ಹೆಂಡತಿ. ಯಾವಾಗಲೂ ಅವಳು ಶ್ರದ್ಧೆಯಿಂದ ತನ್ನ ಪತಿಯ ಸೇವೆಯಲ್ಲಿ ತೊಡಗಿದ್ದಳು. ಆದರೂ ಅವಳಿಗೆ ಒಂದು ಮಗುವನ್ನು ಪಡೆಯಲಾಗಲಿಲ್ಲ. ಕಾರಣವೇನೆಂದರೆ ಸತಿಯ ತಂದೆ ದಕ್ಷನು ಶಿವನಲ್ಲಿ ಯಾವ ತಪ್ಪು ಇಲ್ಲದಿದ್ದರೂ ಅವನನ್ನು ಹೀಯಾಳಿಸುತ್ತಿದ್ದನು. ಆ ಕಾರಣದಿಂದ ಪ್ರೌಢ ವಯಸ್ಸಿಗೆ ಬರುವ ಮೊದಲೇ ಸತಿಯು ತನ್ನ ಯೋಗಶಕ್ತಿಯಿಂದ ಶರೀರವನ್ನು ತ್ಯಜಿಸಿದಳು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಮನುಪುತ್ರಿಯರ ವಂಶಾವಳಿ ಎಂಬ 1ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು.